ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ನಮ್ಮ ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಬನ್ನಿ, ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ ಒಂದು ವಿಶೇಷ ಬೇರೆ ಇದೆ. ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ ಅದನ್ನು ಕೊನೆಯಲ್ಲಿ ಹೇಳ್ತೀನಿ. ಅದು ಏನು ವಿಶೇಷ ಅಂದರೆ ಇವತ್ತು ನಮಗೆ ಒಂದು ಕೆಟ್ಟ ದಿನ ಮತ್ತು ಇನ್ನೊಂದು ಒಳ್ಳೆ ದಿನ. ಒಂದು ಬ್ಲ್ಯಾಕ್ ಡೇ, ಇನ್ನೊಂದು ಎಲ್ರಿಗೂ ಲವರ್ಸ್ ಡೇ. ಲವ್ ಮಾಡಿ ಮದುವೆ ಆಗಿರೋರಿಗೆ ಲವರ್ಸ್ ಡೇನೂ ಇರ್ತದೆ, ಲವ್ ಮಾಡ್ತಾ ಇರೋರಿಗೂ ಲವರ್ಸ್ ಡೇ ಇರ್ತದೆ. ಲವ್ವೇ ಮಾಡದೇ ಇರೋರಿಗೆ ಇದು ಸಿಂಗಲ್ಸ್ ಡೇ ಮಾಡ್ಕೋಬೇಕಷ್ಟೇ ಅವರು. ಅದನ್ನು ಒಂದು ಮಾಡಿಬಿಟ್ಟಿದ್ರೆ ಆಗೋದು ಹೊತ್ತಿಗೆ. ಇವಾಗ ಏನಪ್ಪ ಸಮಾಚಾರ ಅಂತಂದರೆ, ನಮ್ಮ ಪೂಜಾ ಅವರು ಒಂದು ಹೂನ ಥರ ಕೇಳೋರೆ ಶಿವರಾತ್ರಿಗೆ. ಬನ್ನಿ, ಆ ಹೂ ಯಾವುದು ಅಂತ ಹುಡಿಕೊಂಡು ಹೋಗ್ತಾ ಇದ್ದೀನಿ. ಇನ್ನೂ ಸಿಕ್ಕಿಲ್ಲ ಅದು, ಇವಾಗ ಹುಡುಕ್ತಿದೆ, ಇನ್ನೂ ಸಿಕ್ಕಿಲ್ಲ. ಅದು ಯಾವುದು ಅಂತ ತೋರಿಸ್ತೀನಿ. ಅದೆಲ್ಲೋ ನೋಡ್ದಂಗೆ ಇತ್ತು, ಒಟ್ಟಿನಲ್ಲಿ ಇನ್ನೂ ಸಿಕ್ಕಿಲ್ಲ. ಬನ್ನಿ, ಅದನ್ನ ತೋರಿಸ್ತಾ ಹೋಗ್ತೀನಿ. ಈಗ ನೆಕ್ಸ್ಟು ಈಗ ನಮ್ಮ ಊರ ಕಡೆ ಹೋಗೋಣ. ಅಲ್ಲೇನಾದರೂ ಸಿಕ್ಕರೆ ಕಿತ್ಕೊಬತ್ತೀವಿ ಹೂನ, ಇಲ್ಲಾಂದರೆ ಇಲ್ಲ. ನಮ್ಮ ಪೂಜೆಗೆ ಒಂದು ಸರ್ಪ್ರೈಸ್ ಗಿಫ್ಟ್ ಕೊಡಬೇಕು ಇವತ್ತು. ಯಾಕೆಂದರೆ ಲವ್ ಮಾಡಿ ಮದುವೆ ಆಗಿರೋದ್ರಲ್ವಾ, ಅದಕ್ಕೋಸ್ಕರ ಏನಾದ್ರು ಒಂದು ಸಣ್ಣದು ಒಂದು ಗಿಫ್ಟ್ ಕೊಡೋಣ ಅಂತ. ಬನ್ನಿ, ಆ ಸರ್ಪ್ರೈಸ್ ಗಿಫ್ಟು ನೀವು ನೋಡಿ ಶಾಕ್ ಆಗ್ಬಿಡ್ತೀರಿ. ಅದು ಏನು ಅಂತ ತೋರಿಸ್ತೀನಿ ಲಾಸ್ಟಲ್ಲಿ. ಬನ್ನಿ, ಇವಾಗ ಊರ ಕಡೆ ಹೋಗಿ ಅವು ಯಾವುದು ಅಂತ ನೋಡಿಕೊಂಡು ಬರೋಣ. ಅದೊಂದು ಚಾಲೆಂಜ್ ಕೊಟ್ಟವ್ರೆ, ಅದು ಬೇಕೇ ಬೇಕು ಅಂದ್ಬಿಟ್ಟು. ನೋಡ್ತೀನಿ ಅದು ಯಾವುದು ಅಂತ ತೋರಿಸ್ತೀನಿ. ಅದು ಯಾವುದೋ ಒಂದು ಗೊತ್ತಿರೋ ನಿಮಗೂ ಕೊನೆಯಲ್ಲಿ ಒಂದು ಕಮೆಂಟ್ ಹಾಕ್ಬಿಡಿ, ಇದು ಊರು ನಮ್ಮೂರಲ್ಲೂ ಇತ್ತು ಅಂತ. ತೋರಿಸ್ತೀನಿ, ಬನ್ನಿ ಹೋಗೋದೀಗ. ಹಾಗೆ ನಮ್ಮ ಹುಣಸೂರು ರೋಡಲ್ಲಿ ಹೋಯ್ತಾ ಇದೆ ನೋಡಿ. ಗುಂಡಿಗಳನ್ನ ಅದು ಯಾವಾಗ ಮುಚ್ಚಾರ ಕಾಣೆ ಹಂಗಂತೂ ಗೊತ್ತಿಲ್ಲ. ಹೊಸಿ ಗುಂಡಿ ಬಿದ್ದಿಲ್ಲ ಹುಣಸೂರು ರೋಡ್ ಅಂತೂ. ಈಗ ಅಲ್ಲೇ ನಮ್ಮ ಗೆಳೆಯನ ಮನೆ ಹತ್ರ ಹೋಗಿ ನೋಡಿಕೊಂಡು ಹಾಗೆ ಹೋಗೋಣ. ನೋಡ್ಬೋದು, ನಮ್ಮ ಗೆಳೆಯನ ಮನೆ ಆಲ್ರೆಡಿ ಎಷ್ಟು ರೆಡಿ ಆಗ್ಬಿಟ್ಟಿದೆ. RCC ಹಾಕ್ಬೇಕಾದ್ರೆ ನೋಡಿದ್ದು. ಇವಾಗ ನೋಡಿ ಮೇಲ್ಗಡೆ ಒಂದು ರೂಮ್ ಎಲ್ಲ ಕಟ್ಸಿ ಅಂಗಡಿ ಎಲ್ಲ ರೆಡಿ ಮಾಡಿಬಿಟ್ಟವ್ರೆ. ಅಲ್ಲಿ ಯಾರೂ ಇಲ್ಲ ಅಂತ ಅನಿಸುತ್ತೆ. ಫೋನ್ ಮಾಡಿದ್ದೆ, ಅವರು ಇಲ್ಲ ಸದ್ಯಕ್ಕೆ. ಅವರಪ್ಪ ಇದ್ದರು, ಹೋಗ್ಲಿಲ್ಲ ಒಳಗಡೆ. ಇನ್ನೊಂದು ದಿನ ತೋರಿಸ್ತೀನಿ ಒಳಗಡೆ ಏನೇನಿದೆ ಅಂತ. ಬನ್ನಿ, ಇವಾಗ ಊರ ಕಡೆ ಹೋಗೋಣ. ನೋಡಿ ನಮ್ಮ ಊರಿಗೆ ಹೋಗೋ ದಾರಿ ಹೇಗಿದೆ ಅಂತ. ಹುಣಸೂರು ರೋಡು ಇದು ಸೈಡ್ ಕೊಡಿರೋದು. ಬನ್ನಿ, ಇವಾಗ ಹೋಗೋಣ ಒಳಗಡೆಯಿಂದ ಊರಿಗೆ. ನೋಡ್ಬೋದು, ಹುಣಸೂರು ರೋಡಲ್ಲಿ ಶಂಕರಗೌಡನ ಹೋಗೋ ದಾರಿಲಿ ಒಂದು ಅಡಿಗೆ 1,000 ರೂಪಾಯಿ ಅಂತೆ. ನೋಡ್ಬೋದು, ಇಲ್ಲೇ ಒಂದು ಅಡಿಗೆ 1,000. ನೋಡಿ, ಯಾರು ಇಂಟ್ರೆಸ್ಟ್ ಇರೋರು ಬಂದು ಈ ಕಡೆ ತಗೋಬೋದು. ಹುಣಸೂರು ರೋಡಲ್ಲಿ ಸಿಗುತ್ತೆ, ಒಂದು ಅಡಿಗೆ 1,000. ನೋಡ್ಬೋದಲ್ಲಿ ಎವರ್ಟ್ಸ್ ತುಂಬ ಸಖತ್ತಾಗಿದೆ. ನೋಡ್ಬೋದು ಇಲ್ಲಿ ಹೇಗೆ ಕಾಣಿಸ್ತಿದೆ ಅಂತ. ನೋಡಿ, ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇಲ್ಲಿ ಇರುತ್ತೆ. ನೋಡ್ಬೋದು, ನಮ್ಮ ಹುಡುಗಿ ಕೊಡೋಕ್ಕೆ ಎಷ್ಟು ರೋಸು ರೆಡಿಯಾಗಿವೆ ಅಂತ. ಗಿಡದಲ್ಲಿ ಕೊಡೋ ರೋಸ್ಗೆ ನಮ್ಮ ಹುಡುಗಿ ಕರ್ಗೋಗ್ಬಿಡ್ಬೇಕು ಈಗ. ನೋಡಿ ಎಷ್ಟು ಬಿಟ್ಟಿದೆ ನಮ್ಮ ಗಿಡ, ಫುಲ್ ರೆಡ್. ಇವಾಗ ಪುನಃ ಹೂನ ಹುಡಿಕೊಂಡು ಹೋಗ್ತಾ ಇದ್ದೀನಿ. ಅಲ್ಲೊಂತ ನೋಡಿದೆ, ಬಟ್ ಅದು ಬೇಜಾನ್ ಹೈಟ್ ಇತ್ತು, ಹತ್ತಕ್ಕಾಯ್ತಿಲ್ಲ. ಅಕಸ್ಮಾತ್ ಬಿದ್ದಿದ್ರೆ ಎಲ್ಲ ಊಷ್ಟಾಯ್ತವೆ ಅಂದ್ಬಿಟ್ಟು ಈಗ ಬೇರೆ ಕಡೆ ಹುಡಿಕೊಂಡು ಹೋಗ್ತಾ ಇದ್ದೀನಿ. ನೋಡೋಣ, ಬನ್ನಿ ಸಿಗುತ್ತಾ ಏನು ಅಂತ ಗೊತ್ತಾಗುತ್ತೆ. ಇವಾಗ ಅಲ್ಲಿ ಕಾಣಿಸ್ತಿದೆಯಲ್ಲ, ನೋಡ್ಬೋದು. ಅಲ್ಲಿ ನೋಡಿ, ಅಲ್ಲಿ ಒಂದೇ ಒಂದು ಸ್ವಲ್ಪ ಇದೆ, ರೆಡ್ ಕಲರ್ ಕಾಣಿಸ್ತಿದೆಯಲ್ಲ ಮೇಲ್ಗಡೆ ಎಲ್ಲ. ಇಲ್ಲಿ ಕೆಳಗಡೆ ಅಲ್ಲಿ ಒಂದು ಸ್ವಲ್ಪ ಐತೆ. ನೋಡ್ಬೋದು ಎಷ್ಟು ಕಾಡಿದೆ ಅಂತ. ಇಲ್ಲಿ ಕಾಡು ಇದು ಎಲ್ಲ ಹೊಡೆದ ಬೈಸಾಕೋರೆ ಮರಗಳನ್ನ. ನೋಡಿ ಹೇಗಿದೆ ಅಂತ ನಮ್ಮ ಊರು. ಬನ್ನಿ ನೋಡೋಣ ಸಿಗುತ್ತಾ. ನೋಡ್ಬೋದು, ಈ ಹೂನ ಕಿತ್ಕೊಳಕ್ಕೆ ಅಲ್ಲಿಂದ ಇಲ್ಲಿ ಗಂಟ ಬಂದೆ. ಯಾವುದೋ ಬಾವಿ ಇರಂಗೈತಲ್ಲಪ್ಪ ಇಲ್ಲಿ. ನೋಡ್ಬೋದು, ಯಾವುದೋ ಒಂದು ಮಿನಿ ಬಾವಿ ಇದೆ. ಇವರೇ ತೆಗ್ಸಿರ್ಬೇಕು, ಯಾರೋ ಗುಂಡಿ ಹೊಡ್ಸಿರ್ಬೇಕು. ಇದೇ ನೋಡಿ ಹೂವು. ಬಂದೆ ಫೈನಲ್ ಆಗಿ ಕಿತ್ಕೊಳಕ್ಕೆ. ನೋಡಿ ಹೂವು ಹೇಗಿದೆ ಅಂತ. ಇಲ್ಲಿ ಚೆನ್ನಾಗಿದೆ, ಕೈ ಎಡ್ತದೆ. ಅಲ್ಲಂತ ನೋಡಿದೆ, ಭಾರಿ ಹೈಟ್ ಇತ್ತು, ಹೋಗಕ್ಕೆ ಆಗಲಿಲ್ಲ. ನೋಡಿ ಜಾಗ ಹೇಗಿದೆ ಅಂತ. ಇಲ್ಲಿ ಓಹೋ ಅಪ್ಪ, ಜಾಗ ಎಲ್ಲ ಬೆಳ್ಕೊಂಡದೆ. ನಮ್ಮ ಹುಡುಗಿಗೋಸ್ಕರ ಇಷ್ಟು ಮಾಡೋಕ್ಕಾಯ್ಕಿಲ್ವ ಅಂದ್ಬಿಟ್ಟು ಕಿತ್ಕೊಂಡು ಹೋಗಿ ಬಂದಿದ್ದೀನಿ. ನೋಡಿ ಹೇಗಿದೆ ಅಂತ. ಇಲ್ಲಿ ಹೂವು, ಇದು ಯಾವುದು ಹೂವು ಅಂತ ಗೊತ್ತಿರೋ ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದು ಶಿವಂಗೆ ಭಾರಿ ಇಷ್ಟ ಅಂತೆ. ನಮ್ಮ ಪೂಜಾ ಅವ್ರು ಹೇಳಿ ಕಳಿಸಿದ್ರು ಬೇಕಿದು ಹೂವು ಅಂತ. ನೋಡಿ ಅದ್ಭುತವಾಗಿದೆ ಹೂವು. ನಾವು ಮೊದಲು ಈ ಎಲೆಲಿ ಊಟ ಮಾಡ್ತಿದ್ದೋ. ಇದು ಯಾವ ಎಲೆ ಅಂತ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅವಾಗ ಮದುವೆ ಫಂಕ್ಷನ್ಗಾಗಲಿ ಯಾವುದೇ ದೇವ್ರ ಕಾರ್ಯಕ್ಕಾಗಲಿ ಬಳಸ್ತಿದ್ದೋ ಈ ಎಲೆ. ಹೆಸರು ಯಾರಿಗಾರು ಗೊತ್ತಿದ್ರೆ ಕಮೆಂಟ್ ಮಾಡಿ. ಮತ್ತು ಇದರಲ್ಲಿ ಯಾರ್ಯಾರು ಊಟ ಮಾಡಿದಿರಿ ಅವ್ರಿಗೆ ಗೊತ್ತಿದ್ರೆ ಒಂದು ಕಮೆಂಟ್ ಬಾಕ್ಸಲ್ಲಿ ಹಾಕ್ಬಿಡಿ, ನಾವು ಇದ್ರಲ್ಲಿ ಊಟ ಮಾಡಿದ್ದೀವಿ ಅಂತ. ಇವಾಗ ಇದು ಎಲ್ಲ ಮರೆ ಮಾಚುತ್ತಿದೆ. ಇವಾಗೆಲ್ಲ ಪ್ಲ್ಯಾಸ್ಟಿಕ್ಕು ಎಲ್ಲ ಬಂದ್ಬಿಟ್ಟಿದೆ ತಟ್ಟೆ. ನೋಡೋಣ, ಇದು ಯಾವ ಎಲೆ ಅಂತ ಗೊತ್ತಿದ್ರೆ ಅದರಲ್ಲೇ ಬಿಡೋ ಅಂಥ ಹೂವು ಇದು. ನೋಡೋಣ, ಗೊತ್ತಿದ್ರೆ ಯಾರಿಗಾರು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ
ಹೇಗಿದೆ ಅಂತ ನೋಡಿ. ಕಿತ್ಕೊಂಡಾಯ್ತು, ಸ್ವಲ್ಪ ಸಾಕು ಇಷ್ಟೇ. ಪೂಜೆ ಮಾಡಕ್ಕೆ ಸಾಕಲ್ವ ಅಂದ್ಬಿಟ್ಟು ನೋಡಿ ಸೂರ್ಯ ಹಂಗೆ ಕುಗ್ತಾವನೆ ಕಣ್ಗೆಲ್ಲ. ಬನ್ನಿ ಇವಾಗ ಹೋಗೋಣ. ಇಲ್ಲಿ ಜಾಸ್ತಿ ಹೊತ್ತು ಇರಬಾರ್ದು, ಜಾಗ ಸರಿ ಇರಿಕಿಲ್ಲ ಇವೆಲ್ಲೇ, ಒಬ್ಬೊಬ್ಬರೇ ಓಡಾಡಬಾರ್ದು ಅಂತಿರ್ತವು ನೋಡಿ. ಇದ್ರ ಪಕ್ಕದಲ್ಲೇ ಮಿನಿ ಬಾವಿ. ಬನ್ನಿ ಹೋಗೋಣ ಈಗ. ಎಲ್ಲ ಕಾಡಿತ್ತು ಮತ್ತು ನಾವು ನೋಡಿದಾಗ ಎಲ್ಲ ಈಗ ಜಮೀನು ನೀಟಾಗಿ ಮಾಡ್ಕೊಬಿಟ್ಟಾರ ನೋಡಿ ಹೇಗೆ ಕಾಣಿಸ್ತಿದೆ ಅಂತ. ಬನ್ನಿ ಆಮೇಲೆ ಸಿಗ್ತೀನಿ ಹೋಗಿ ಮನೆ ಕಡೆ. ಆಗಿ ಹೂ ಕಿತ್ಕೊಂಡು ಇವಾಗ ಊರ್ ಕಡೆ ಹೋಗ್ತಾ ಇದ್ರಿ. ನೋಡ್ಬೋದು ಹೇಗಿದೆ ಅಂತ. ಹಳ್ಳಿ ರೋಡೇ ಒಂಥರ ಚಂದ, ಒಂಥರ ತಂಪು ವಾತಾವರಣ ಹೇಗಿದೆ ಅಂತ ನೋಡ್ಬೋದು. ನಮ್ಮ ರೋಡು ಇವಾಗ ಕೇರನಗರ ಕಡೆಗೆ ಹೋಗ್ತಾ ಇದ್ರಿ. ಇವಾಗ ಎಲ್ಲ ಅವ್ರವ್ರ ಜಮೀನ್ಗೆ ಬಂದು ಮನೆ ಕಟ್ಕೊತಾವ್ರೆ ನೋಡ್ಬೋದು. ಎಲ್ಲ ಈಗ ಊರೇ ಬಿಟ್ಬಿಟ್ಟು ಈಗ ಅವ್ರವ್ರ ಜಮೀನ್ಗೆ ಬಂದ್ಬಿಟ್ಟು ಮನೆ ಕಟ್ಕೊಂಡು ಇಲ್ಲೇ ಇರಕ್ಕೆ ಟ್ರೈ ಮಾಡ್ತಾವ್ರೆ ನೋಡಿ. ಇಲ್ಲೊಂದು ಮನೆ ಆಗೈತೆ. ಇನ್ನು ನಾನು ಹೋಗ್ತಾ ಹೋಗ್ತಾ ಸುಮಾರು ಈ ರೋಡು ಕೇರನಗರ ಗಂಟೆ ಚಾಗ್ಬಿಡ್ತದೆ ಇನ್ನೊಂದು 2-3 ವರ್ಷಕ್ಕೆ. ಅಷ್ಟು ಮನೆಗಳು ಆಲೆ ಹೊಲದ ಪಕ್ಕನೇ ಮನೆ ಕಟ್ಕೊಬಿಟ್ಟವ್ರೆ ಇವಾಗ. ಬನ್ನಿ ಹೋಗೋಣ ಇವಾಗ. ನೋಡಿ ನಮ್ಮ ಹುಡುಗಿಗೆ ಒಂದು ಡೈರಿ ಮಿಲ್ಕು, ನಮ್ಮ ಗರ್ಲ್ಗೆ ಅದೇನೋ ಬೇಕು ಅಂತಂದ್ರು ಫೋನ್ ಮಾಡಿ ಅದನ್ನು ತಗೊಂಡು ಹೋಗ್ತಾ ಇದ್ರಿ. ಈ ಮನೆ ಕಡೆ ಹೋಗ್ತಾ ಇದ್ರಿ. ಬನ್ನಿ ಅಲ್ಲಿ ಹೋಗ್ಬಿಟ್ಟು ಸಿಗೋಣ. ಕೊಡೋದು ನೋಡ್ಬೇಕೀಗ ನೀವು. ಸರ್ಪ್ರೈಸು, ಶಾಕ್ ಆಗ್ಬೇಕು ನಮ್ಮ ಪೂಜಾ ಅವರು. ಕೂತವ್ರೆ ನೋಡಿ ಅಲ್ಲಿ ನಮ್ಮ ಪೂಜಾ ಅವರು. ಬನ್ನಿ ಕೊಡೋಣ ಈಗ ಅವ್ರಿಗೊಂದು ಸರ್ಪ್ರೈಸ್ ಕಾಯ್ತಿದೆ ಇಲ್ಲಿ ಒಳಗಡೆ. ಬನ್ನಿ ನೋಡ್ಬೋದು ಏನು ಗಿಫ್ಟು ಅಂತ ಕಾಣಿಸ್ತಿದೆಯಲ್ಲ, ಇದೇ ಗಿಫ್ಟು. ನೀವು ನೋಡ್ರಿ ನೀವೇ ಶಾಕ್ ಆಗ್ಬಿಡ್ತೀರಿ ಈಗ ನಮ್ಮ ಪೂಜಾ ಅವ್ರಿಗೆ ಕೊಡೋದನ್ನ ನೋಡಿ. ಈಗ ಓಪನ್ ಮಾಡ್ತೀನಿ ಏನಿದೆ ಅಂತ ಅದ್ರೊಳಗೆ. ನೋಡಿ ಇಲ್ಲಿ ಬರೀ ಇಷ್ಟೇ ಇರೋದು. ನೋಡುಮ ಯಾವ ಥರ ರಿಯಾಕ್ಷನ್ ಬರುತ್ತೆ ಏನು ಅಂತ. ವ್ಯಾಲೆಂಟೈನ್ಸ್ ಡೇಗೆ ಗಿಫ್ಟು ರೆಡಿ ಮಾಡಿದ್ದೀನಿ ನೋಡಿ. ಇಲ್ಲಿ ಹಿಂಗೆ ಕೊಡ್ತೀನಿ ನೋಡೋಣ. ಪೂಜಾ ಪೂಜಾ ಬೈಲಿ ಬರೀ ಬೇಗ ಏನೋ ಮಾಡ್ತಾವ್ರಂದೆ. ಬರ್ತಾರೆ ಇಲ್ಲಿ ತೋರ್ಸುಮ ತಾವ್ರೆ ನೋಡಿ ಈಗ ನಮ್ಮ ಪೂಜಾ ಅವರು. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಪೂಜಾ ಅವರೇ. ಏನಿದು ಕಂಡ್ಬಿಟ್ಟು ನೋಡೋರು ಗೊತ್ತಾಯ್ಕಲ್ವ ಐಫೋನ್ ಅದು ಅಂತ. ಐಫೋನ್ ಅದ್ರ ಒಳಗಡೆ ಏನಿರ್ಬೋದು? ಐಫೋನ್ ಇದೆಯಾ? ಫೋನು ನೋಡಿದ್ರ ಐಫೋನ್ ಗಿಫ್ಟ್ ಕೊಟ್ಟಿದ್ದೀನಿ. ಬರೀ ಬರೀ ಹಿಂಗೆ ಹೇಳ್ತಾವ್ರೆ. ಐಫೋನ್ ಅಲ್ವಾ? ಐಫೋನ್ಗಿಂತ ಅಷ್ಟು ಆಸೆ ಪಡೋಳಲ್ಲ, ಸೊ ಇದನ್ನ ಆಸೆ ಪಡೋಳ ಅಷ್ಟೇ. ಹೌದು. ಥ್ಯಾಂಕ್ ಯು. ರೋಸ್ಗೆ ಮುತ್ತು ಕೊಟ್ಟಿದ್ದ ನಿಂಗಲ್ಲ. ಥ್ಯಾಂಕ್ ಯು. ನಮ್ಮ ನಾಯಿ ಎಲ್ಲಾಯ್ತು? ಹೆಂಗೈತೆ ಫೋನು? ಸೂಪರ್. ನೋಡಿ ಕಡೆ. ಥ್ಯಾಂಕ್ ಯು. ಬಾಯ್ ಬಾಯ್. ಬಾಯ್ ಬಾಯ್. ಎಲ್ಲಿ ಹೋಗ್ತಿದ್ರಿ? ದುಬೈ. ನಿಮ್ಗೋಸೆ ನಂಗೆ ಬೇಡಿ. ಏನಕ್ಕೆ? ಅದು ಎಷ್ಟು ರೂಪಾಯಿದ ಹೇಳು? ಎಷ್ಟು ರೂಪಾಯಿದ? ಹೆಂಗೋ ಪ್ರೀತಿನ ತಂದು ಕೊಟ್ಟಿದ್ದೀರಲ್ಲ. ದುಡ್ಡು ಲೆಕ್ಕ ಹಾಕೊಳ್ಳಲ್ಲ ನಾನು. ಹೌದಾ? ಏನಿದ್ರು ಪ್ರೀತಿನ ಲೆಕ್ಕ ಹಾಕೊಳ್ಳು. ಹೌದಾ? ಪ್ರೀತಿಲ್ ಕಮ್ಮಿ ಆದ್ರೆ ನಮ್ಗೆ ನೋವಾಗುತ್ತೆ. ತಂದು ಕೊಟ್ಟಿದ್ದೀರಾ, ಮಾಡಿ ತಿನ್ನಿಸ್ತೀನಿ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ನಾನು ವಿಶ್ ಮಾಡಿರ್ಲಿಲ್ಲ, ಏನಕ್ಕೆ ಅಂದ್ರೆ ಇವತ್ತು ಬ್ಲ್ಯಾಕ್ ಡೇ ಕೂಡ, ಅದಕ್ಕೋಸ್ಕರ ವಿಶ್ ಮಾಡಿರ್ಲಿಲ್ಲ. ವಿಡಿಯೋ ಹಾಕೊಂಡಿದೆ ಅಷ್ಟೇ. ನನಗೆ ತಿನ್ಸಲ್ವಾ? ಹೌದಾ? ಐ ಟು ಯು ಲವ್ ಅಂದ್ರೆ ಏನು ಹೇಳು? ಏನು ಗೊತ್ತಿಲ್ಲಪ್ಪ, ಇಂಗ್ಲಿಷ್ ಓದಿಲ್ಲಪ್ಪ ಅಷ್ಟೇ. ಬಿಡಿ ಸಾಕು. ತಿಂಕಾಳಿ ಚಾಕ್ಲೇಟ. ಹೋದ್ರು. ನಮ್ಗೋಸಿ ಕೆಲಸ ಇದೆ, ಬನ್ನಿ ಮಾಡುಮ ಆಮೇಲೆ ಸಿಗ್ತೀನಿ. ಇದು ನಮ್ಮ ಫ್ರೆಂಡ್ ಕೊಟ್ಟಿರೋದು ನೋಡಿ ಹೆಂಗಿದೆ ನಮ್ಮ ಬಾಯ್ಸು.
ಸಾಕೊಡ್ಕೆ ಮಾಡ್ತಿದ್ವಲ್ಲ ನೋಡಿ ಹೇಗಿದೆ ಶೆಡ್ ಕೆಳಗಡೆ ನಮ್ಮ ಕೊಡ್ಕೆ ಫುಲ್ಲು ಎ ಸಿ ಒಂದು ಸೈಡು ಎಲ್ಲ ಹಸುಗೈತು. ಇಲ್ಲಿಗೆ ಮ್ಯಾಟ್ ತರಬೇಕು, ಬನ್ನಿ ಹೋಗೋಣ ಈಗ ಮ್ಯಾಟ್ ಎಲ್ಲ ತಗೊಂಬರೋಣ. ಇಲ್ಲಿಗೆ ತರಬೇಕೀಗ ಅಳತೆ ಮಾಡಿ. ಇವಾಗ ನಮ್ಮ ಎಕ್ಸಲ್ ಗಾಡಿ ಎತ್ತಾಕೊಂಡು ಮ್ಯಾಟ್ ತರಕ್ಕೆ ಹೋಗ್ತಾ ಇದ್ದೀವಿ ನಮ್ಮ ಕೇರ್ ನಗರಕ್ಕೆ. ಬನ್ನಿ ನೋಡೋಣ ಯಾವ ಥರ ಸಿಗುತ್ತೆ ಮ್ಯಾಟು ನಮ್ಮ ಬಸ್ಸಿಗೆ ಅಂತ. ಇಲ್ಲೊಬ್ರು ಬರ್ತಾರೆ, ಅವ್ರನ್ನ ಕರ್ಕೊಂಡು ಹೋಗ್ಬೇಕು ಗೊತ್ತಿರೋರ್ನ. ಬನ್ನಿ ಹೋಗೋದ, ಸಿಗ್ತದ ಏನು ಅಂತ ನೋಡ್ಕೊಂಡು ತಗೊಂಬರೋದ. ಬನ್ನಿ ಇವಾಗ ಹೋಗ್ಬಿಟ್ಟು ನೋಡ್ಬೋದು. ಇವಾಗ ಮ್ಯಾಟ್ನ ನೋಡ್ತಾ ಇದ್ದೀವಿ, ಎಷ್ಟು ಏನು ಅಂತ ಎಲ್ಲ ಕೇಳ್ಬಿಟ್ಟು ಆಮೇಲೆ ನಿಮಗೆ ಕೊನೆಯಲ್ಲಿ ಹೇಳ್ತೀನಿ ಡೀಟೇಲು ಎಷ್ಟಾಯಿತು ಏನು ಅಂತ. ಸದ್ಯಕ್ಕೆ ಇವಾಗ ಮ್ಯಾಟ್ ಎಲ್ಲ ತಗೊಬಂದು ಅವರು ಪಾನಿಪುರಿ ತಿನ್ನಬೇಕು ಬನ್ನಿ ಅಂತ ಕರ್ಕೊಂಡು ಹೋದರು. ಪಾನಿಪುರಿ ಮಸಾಲೆ ಎಲ್ಲ ತಿಂದಾಯಿತು. ಇವಾಗ ಹೋಗಬೇಕು, ಮ್ಯಾಟ್ ಎಲ್ಲ ರೆಡಿ ಮಾಡಿದ್ವಿ ಗಾಡಿಗೆ ಹಾಕಿ, ಹೆಂಗೋ ಇದಕ್ಕೆ ಆಯಿತು. ಬನ್ನಿ ಇವಾಗ ಹೋಗೋಣ. ನೈಟು ವೀಡಿಯೋ ಮಾಡೋಕ್ಕಾಗಲ್ಲ. ಬನ್ನಿ ನೋಡೋಣ ಎಷ್ಟಾಗುತ್ತೆ ಅಷ್ಟು ಮಾಡೋಣ. ನೋಡೋಣ ಇವಾಗ ಹೋಗ್ತಾ ಇದ್ದೀವಿ, ತೋರಿಸ್ತೀನಿ ಮುಂದೆ ಏನು ಇದು ಹಿಡಿಯುತ್ತಾ ಇಲ್ವೋ ಅಂತ ಹಾಕ್ಬಿಟ್ಟು ಅಳತೆ ಮಾಡಿ ತೋರಿಸ್ತೀನಿ. ನೋಡಿ ಇಲ್ಲಿ ನಮ್ಮ ಸಿರಿ ಹೆಂಗೆ ಆಡ್ತಾವಳೆ. ಏನು ಬೇಕವ? ಯಾರಿಗೆ? ಎಷ್ಟು ಬೇಕು? ಹಾಂ 10. ವಾ, ಬಾಯ್ ಬಾಯ್ ನಾಯಿ ನಾಯಿ. ನಾಳಿಕೇನು? ನಾಳಿಕೇನು ಬೇಕು ನಿನಗೆ? ಆಮೇಲೆ ಹಾಂ ತರೋಗಣ. ದುಡ್ಡು ದುಡ್ಡೆಲ್ಲ ಐತೆ? ಅಲ್ಲದೆ ಯಾರು ಕೊಟ್ಟಿದ್ದು? ಏನು ಗಿಫ್ಟ್ ಎಲ್ಲ ತೋರಿಸಿಲ್ಲ, ತಗೋಬೈಲೆ ಇಲ್ಲ. ಏನದು? ಏನು ಹೊಡೆದು? ಏನಂತೆ ಏನಂತೆ ಸಿರಿ? ಏನಂತೆ ಲಾವಣ್ಣಿಂದು? ಲಾವಣ್ಣಿಂದ ಏನು? ಬರ್ತಡೆ. ನಿಂದ ಯಾವಾಗ? ನಿಂದ ಯಾವಾಗ್ಲಾ? ನಿಂದ ಯಾವಾಗ ಬರ್ತಡೆ? ಸರಿ ತಿಮ್ಮಿ. ವಾ, ಪೂಜೆ ಯಾವಾಗ ಇವ್ರು ಬರ್ತಡೆ? ಬಡೆ ಹೊಡ್ದೋಗೈತೆ ಮುದ್ದು. ಬಿಚ್ಚಕ್ ಬಿಡಮ್ಮ, ಕೈ ಆಗುತ್ತೆ, ಬಿಚ್ಚಕ್ ಬಿಡು. ಬನ್ನ ಬಿಚ್ಕೊಡ್ತೀನಿ, ಕೈ ಕೈ ಚುಚ್ಕೊಳುತ್ತೆ. ಕಿತ್ತಾಕತ್ತಿರ ಚುಚ್ಬೇಡ. ಬಿಚ್ಚೋದು ಈ ತರ. ನೋಯ್ತಾ? ಹಂಗೆ ಆಗ್ಬೇಕು. ಏನಿದು ಏನಿದು? ಯಾವಾಗೆಲ್ಲ ನಾಯಿ ನಾಯಿ. ಅಯ್ಯಯ್ಯೋ, ಚಾಕ್ಲೇಟು ಕೇಕು ಫೈನಲ್ ಆಗಿ ತಂದಾಯಿತು. ಇದು ಬಂದು ಇವಾಗ ಏನು ನೋಡ್ತಾರೆ, ಇದು 951ಕ್ಕೆ, ಇದು ಬಂದು 900. ಹಾಕಾದ್ಮೇಲೆ ಇನ್ನೊಂದು ವೀಡಿಯೋದಲ್ಲಿ ತೋರಿಸ್ತೀನಿ. ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಟಾಟಾ ಬಾಯ್ ಬಾಯ್, ಸಿ ಯು.